ಈ ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ಯಾರೂ ಸಹ ಬಸ್ಸು, ಕಾರು, ಲಾರಿ, ಏರೋಪ್ಲೇನ್, ಗಾಳಿ, ಬೆಂಕಿ, ನೀರು ಅಂತ ಹೇಳಲ್ಲ. ಎಲ್ರಿಗೂ ಗೊತ್ತು ಮನಸ್ಸು ಅಂತ. ಈ ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸ್ತಕ್ಕಂಥ ವಸ್ತು ಅಂದರೆ ಅದು ಮನಸ್ಸು. ಮನಸ್ಸನ್ನು ವಸ್ತು ಅಂತ ಅನ್ಬೇಕಾ, ಸಾಧನ ಅಂತ ಅನ್ಬೇಕಾ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಈ ಮನಸ್ಸು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಬಂಧನಕ್ಕೆ ಕಾರಣ ಆಗ್ಬೋದು. ಅಂದರೆ ಮನಸ್ಸು ಆ ವ್ಯಕ್ತಿಯನ್ನು ತನ್ನ ಅಂಕಿತದಲ್ಲಿ ಬಂಧಿಸಿ ಇಟ್ಕೋಬೋದು, ಅಥವಾ ಅದೇ ಮನಸ್ಸು ಅದೇ ವ್ಯಕ್ತಿಯನ್ನು ಸ್ವತಂತ್ರವಾಗೂ ಇಡಬಹುದು. ಈ ಜಗತ್ತಿನ ಈ ವಿಶ್ವದ ಪ್ರವೇಶವನ್ನು ನಾವು ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ನಮ್ಮ ಮನಸ್ಸೇ ಈ ವಿಶ್ವದ ಪ್ರವೇಶ ದ್ವಾರ. ಈ ಮನಸ್ಸು ನಿಮ್ಮನ್ನು ಈ ಪ್ರಪಂಚದ ಪ್ರವೇಶ ದ್ವಾರವನ್ನಾಗಿ ಮಾಡ್ಬೋದು. ಅದು ಈ ಪ್ರಪಂಚದ ನಿರ್ಗಮನ ಆಗ್ತಕ್ಕಂಥ ದ್ವಾರವೂ ಸಹ ಈ ಮನಸ್ಸಾಗ್ಬೋದು. ಈ ಮನಸ್ಸು ನಿಮ್ಮನ್ನು ನರಕಕ್ಕಾದರೂ ಕರ್ಕೊಂಡು ಹೋಗ್ಬೋದು, ಅಥವಾ ಸ್ವರ್ಗಕ್ಕಾದರೂ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಅದೆಲ್ಲ ನಿಮ್ಮ ಕೈಲೇ ಇರ್ತಕ್ಕಂಥದ್ದು. ಆ ಮನಸ್ಸನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದೆಲ್ಲ ನಿಮಗೆ ಸಂಬಂಧಪಟ್ಟಂಥ ವಿಚಾರ. ಮನಸ್ಸನ್ನು ಯಾವ ರೀತಿ ಪಳಗಿಸ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಓಶೋ ಭಗವಾನ್ ಹೇಳ್ತಾರೆ. ಈ ಮನಸ್ಸನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಂಡ್ರೆ ಅದು ಧ್ಯಾನವೂ ಆಗ್ಬೋದು, ಅಥವಾ ಇದನ್ನು ನೀವು ಬೇಕಾಬಿಟ್ಟು ಉಪಯೋಗಿಸ್ಕೊಂಡ್ರೆ ಅದು ಒಬ್ಬ ವ್ಯಕ್ತಿಯ ಹುಚ್ಚಿಗೂ ಸಹ ಕಾರಣ ಆಗ್ಬೋದು. ಈ ಮನಸ್ಸು ಏನು ಕೆಲಸ ಬೇಕಾದರೂ ಮಾಡ್ಬೋದು. ಈ ಮನಸ್ಸಿಗೆ ನೀವೇನಾದರೂ ತುಂಬ್ಕೋಬೋದು. ನೀವೊಂದು ಮಾತು ಕೇಳಿದ್ದೀರಲ್ವ, ಮನಸ್ಸಿದ್ದಂತೆ ಮಹಾದೇವ ಅಂತ. ಮನಸ್ಸಿದ್ದಂತೆ ಮಹಾದೇವ ಅಂದರೆ ಏನಂದರೆ, ನಿಮ್ಮ ಮನಸ್ಸಲ್ಲಿ ನೀವೇನೋ ಆಲೋಚನೆ ಮಾಡ್ತೀರೋ ಅದೇ ನೀವು ಆಗಿರ್ತೀರಿ ಅಂತ. ಯಾರೋ ಒಬ್ಬ ಮನುಷ್ಯ ಏನೋ ಮಾತಾಡ್ಬಿಡ್ತಾನೆ, ಆಮೇಲೆ ಅದು ವಿವಾದಕ್ಕೆ ಕಾರಣ ಆಗ್ಬಿಡ್ತದೆ. ಕೆಲವು ರಾಜಕಾರಣಿಗಳನ್ನ, ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡ್ಬೋದು, ಕೆಲವು ಪುಂಡೋಪಕಾರಿಗಳನ್ನ ನೀವು ನೋಡಿರ್ಬೋದು. ಏನೋ ಬೊಗಳು ಬಿಡ್ತವೆ, ಏನೋ ಮಾತಾಡ್ಬಿಡ್ತವೆ. ಮಾತಾಡಿದ್ಮೇಲೆ ಅವುಗಳಿಗೆ ತಪ್ಪಿನ ಅರಿವಾಯ್ತದೆ. ತಪ್ಪಿನ ಅರಿವಾಗದೆ ಯಾವಾಗ ಗೊತ್ತಾ? ಪ್ರತಿಭಟನೆಗಳು ನಡೀಬೇಕು, ಅದನ್ನು ವಿರೋಧಿಸ್ತಕ್ಕಂಥವ್ರು ಹುಟ್ಟಬೇಕು. ಆಗ ಮಾತ್ರ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತಕ್ಕಂಥದ್ದು. ಆಗ ಕ್ಷಮೆ ಕೇಳ್ಕೊತಾನೆ. ಇಂಥ ಘಟನೆಗಳನ್ನ ನೀವು ಎಷ್ಟೋ ನೋಡಿರ್ಬೋದು. ಇಲ್ಲಿ ಅವನು ಕ್ಷಮೆ ಕೇಳ್ಕೊಂಡ ಅಂತ ನಾವು ಸಂತೃಪ್ತಿಯನ್ನು ಪಡ್ಕೊಬಿಡೋದು ದೊಡ್ಡ ವಿಚಾರ ಅಲ್ಲ. ಆ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ಳೋದೇನಿಲ್ಲ, ಆ ಮನುಷ್ಯ ಏನು ಮಾತಾಡ್ದ ಆಗಲೇ ಅರಿವಾಗೋಯ್ತು. ನಿಮ್ಮ ಬಗ್ಗೆ ಆ ಮನುಷ್ಯನಿಗೆ, ಆ ವ್ಯಕ್ತಿಗೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ಅವನು ಯಾವಾಗಲೂ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಾನೆ. ಒಂದೇ ಒಂದು ಸಲ ಅವನು ಕೆಟ್ಟದಾಗಿ ಮಾತಾಡ್ದ ಅಂದರೆ ಅದು ಬಾಯಿ ತಪ್ಪಿ ಮಾತಾಡಿದ್ದಲ್ಲ, ಮನಸ್ಸು ತಪ್ಪಿ ಮಾತಾಡಿದ್ದಲ್ಲ, ಮನಸ್ಸಲ್ಲಿ ಇರೋದನ್ನೇ ಅವನು ಮಾತಾಡಿದ್ದು. ಅಂದರೆ ನಿಮ್ಮನ್ನು ಆ ವ್ಯಕ್ತಿ ಆ ರೀತಿಯಾಗಿ ಮಾತಾಡ್ದ ಅಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇರ್ಬೋದು ಅಂತ ನೀವು ಯಾವತ್ತೂ ನೆನಪಿನಲ್ಲಿಟ್ಕೋಬೇಕು. ಕ್ಷಮೆ ಕೇಳಿದ ತಕ್ಷಣ ಅಲ್ಲಿಗೆ ಎಲ್ಲ ಮುಗಿದೋಯ್ತು, ನಮ್ಮ ನಾಯಕ ಸರಿಯಾದ, ಅಥವಾ ನಮ್ಮ ಫ್ರೆಂಡ್ ಸರಿಯಾದ, ನಮ್ಮ ಸ್ನೇಹಿತ ಸರಿಯಾದ ಅಂತ ಅಂದ್ಕೊಳ್ತಕ್ಕಂಥದ್ದು ಅದು ನಮ್ಮ ಮೂರ್ಖನರ ಆಗಿಬಿಡ್ತದೆ. ಅವನ ಮೇಲೆ ಒಂದು ಕಣ್ಣು ಇಡಲೇಬೇಕಾಗ್ತದೆ.
ಈ ಮನಸ್ಸು ಪ್ರತಿಯೊಬ್ಬರಲ್ಲೂ ಇದೆ. ನಾನು ಹೇಳಿದೆ ಮನಸ್ಸೇ ಮಹಾದೇವ. ಈ ಮನಸ್ಸು ಪ್ರತಿಯೊಬ್ಬರಲ್ಲೂ ಇದೆ. ಈ ಮನಸ್ಸು ಅಂತಕ್ಕಂಥದ್ದು ಬೆಳಕು ಕತ್ತಲೆ ಎರಡೂ ಆಗ್ತದೆ. ಅಥವಾ ಬೆಳಕಾಗ್ಬೋದು ನಿಮಗೆ, ಅಥವಾ ಕತ್ತಲೆ ಆಗ್ಬೋದು, ಅಥವಾ ಎರಡೂ ಆಗ್ಬೋದು, ಅಥವಾ ಎರಡೂ ಸಹ ಆಗದೇ ಇರ್ಬೋದು. ಈ ಮನಸ್ಸೇ ನಿಮಗೆ ಶತ್ರುವೂ ಆಗ್ಬೋದು, ಅಥವಾ ಮಿತ್ರನೂ ಸಹ ಆಗ್ಬೋದು. ಅದು ಏನಾಗ್ತದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮ ಮನಸ್ಸಿಗೆ ಏನನ್ನ ತುಂಬಿಕೋತೀವೋ ಅಲ್ಲೊಂದು ಕಡೆ ಅಡಕವಾಗಿರ್ತದೆ. ಅದು ಯಾವತ್ತಾದರೂ ಒಂದು ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನ ಈಗಲೇ ಹೇಳ್ತಾ ಇದ್ದೀನಿ ಕೇಳಿ. ಓಶೋ ಭಗವಾನ್ ಮಾತ್ರ ಹೇಳಿದ್ದಲ್ಲ, ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಇವತ್ತೇ ಹೋಗಲಾಡಿಸ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅಥವಾ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿದ್ದರೆ ಇವತ್ತೇ ಅದನ್ನು ಒಂದು ಡೈರಿನಲ್ಲಿ ಬರೆದಿಟ್ಟು ಆ ಡೈರಿನಲ್ಲಿ ಬಿಟ್ಬಿಡಿ. ಅದನ್ನ ನಿಮ್ಮ ಮನಸ್ಸಿನ ತೆಗೆದಾಕಿ. ಇಲ್ಲಾಂದರೆ ಯಾವತ್ತಾದರೂ ಒಂದು ದಿವಸ ಕನಸಲ್ಲಾದರೂ ಅದು ಸಿಡಿತದೆ, ಹೊರಗಡೆ ಬಂದೇ ಬರ್ತದೆ. ನಿಮಗೊಬ್ಬ ಮನುಷ್ಯನ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಇರ್ತದೆ. ಆ ಮನುಷ್ಯನ ಬಗ್ಗೆ ಅವನ ಮನುಷ್ಯ ಸರಿ ಇಲ್ಲ ಅಂತನೋ, ಅಥವಾ ಆ ಸ್ತ್ರೀ ಸರಿ ಇಲ್ಲ ಅಂತನೋ, ಆ ವ್ಯಕ್ತಿ ಸರಿ ಇಲ್ಲ ಅಂತನೋ ಅಂತ ನಿಮ್ಗೆ ಅನಿಸಿರ್ತದೆ. ಅದನ್ನು ನೀವು ಆಳವಾಗಿ ನಿಮ್ಮ ಮನಸ್ಸಲ್ಲಿ ಬೇರೆ ಬಿಟ್ಕೊಂಡಿರ್ತೀರಿ. ಅದು ಅಂದ್ಕೊಂಡ್ಮೇಲೆ ಬೇರೆ ಬಿಡ್ತದು. ಬೇರೆ ಬಿಟ್ಟ ಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ನೀವು ಯಾವತ್ತಾದರೂ ಒಂದು ದಿವಸ ಕೋಪದಲ್ಲೋ ಭಾವೋದ್ವೇಗದಲ್ಲೋ ಇನ್ಯಾವುದೋ ವಿಚಾರದಲ್ಲೋ ನೀವು ತಿಳಿದಂತೆಯೋ ಅದನ್ನು ಹೊರಗಡೆ ತೆಗೆದು ಬಿಸಾಕ್ಬಿಡ್ತೀರಿ. ಆಗ ನಿಮ್ಮ ಕೀಳು ಮನೋಸ್ಥಿತಿಯನ್ನು ನಿಮ್ಮ ಎದುರಿಗಿನ ವ್ಯಕ್ತಿ ಖಂಡಿತ ಅರ್ಥ ಮಾಡ್ಕೋತಾನೆ. ಅದರ ಬದಲು ನಿಮ್ಮ ಮನಸ್ಸಿಗೆ ಮೊದಲನೇ ಸಲ ಕೆಟ್ಟ ಭಾವನೆಗಳನ್ನ, ಕೆಟ್ಟ ವಿಚಾರಗಳನ್ನ ತುಂಬಿಕೊಳ್ತಕ್ಕಂಥದ್ದೇ ಬೇಡ. ಅಕಸ್ಮಾತ್ ತುಂಬಿಕೊಂಡ್ರೆ ಅದನ್ನು ಈ ಕ್ಷಣವೇ ತೆಗಿತಕ್ಕಂಥ ಪ್ರಯತ್ನ ಮಾಡಿ. ಅದಕ್ಕೆ ಓಶೋ ಹೆಂಗೆ ತೆಗಿಬೋದು ಅಂತ ಹೇಳ್ತಾರೆ. ನೀವು ಮೊನ್ನೆ ಯಾವುದೋ ಒಂದು ವಿಚಾರ ಹೇಳುವಾಗ ನಾನು ನೋಡಿದೆ, ಬರ್ಟ್ರಾಂಡ್ ರಸ್ಸೆಲ್ ಅಂತ ತತ್ವಜ್ಞಾನಿ ತನ್ನ ಶಿಷ್ಯರಿಗೆ ಒಂದು ಡೈರಿ ಕೊಡ್ತಾನೆ. ಆ ಡೈರಿನಲ್ಲಿ ಎಂಥ ಡೈರಿ ಕೊಡ್ತಾನೆ ಬರ್ಟ್ರಾಂಡ್ ಅಂದರೆ, ಆ ಡೈರಿನಲ್ಲಿ 2 ಕಾಲಮ್ ಇರುತ್ತೆ. ಒಂದು ಪುಟದಲ್ಲಿ ಮಧ್ಯಕ್ಕೆ ಒಂದು ಗೆರೆ, ಈ ಕಡೆ ಒಂದು ಕಾಲಮು, ಈ ಕಡೆ ಒಂದು ಕಾಲಮು. ಅವನೇನು ಹೇಳ್ತಾನೆ ಅಂದರೆ, ಅವನ ಶಿಷ್ಯರಿಗೆ ತಾನು ಅದನ್ನೇ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ತಾನೆ. ಇವತ್ತಿಂದ ನೀವು ಈ 2 ಭಾಗ ಇದೆಯಲ್ಲ, ಈ ಪೇಜ್ ಹಾಕಿದ್ದೀವಲ್ಲ, ಒಂದು ಕಡೆ ನಿಮ್ಮ ಪಾಸಿಟಿವ್ ಧೋರಣೆಗಳನ್ನ ಬರ್ಕೊಂಡೋಗಿ, ದಿನ ನಡೀತಕ್ಕಂಥ ಪಾಸಿಟಿವ್ಗಳನ್ನ ಬರ್ಕೊಂಡೋಗಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನ ಬರಿತಾ ಹೋಗಿ. ಮತ್ತೊಂದು ಕಡೆ ಋಣಾತ್ಮಕ ಧೋರಣೆಗಳು, ನೆಗೆಟಿವ್ಗಳನ್ನು ಬರ್ಕೊಡಿ. ಒಬ್ಬ ಮನುಷ್ಯನ ನೀವು ನೋಡಿದ್ರಿ, ಆ ಮನುಷ್ಯನ ಬಗ್ಗೆ ನಿಮಗೆ ಏನೋ ಒಂದು ಒಳ್ಳೆಯ ಕಲ್ಪನೆ ಬಂತು, ಒಳ್ಳೆಯ ವಿಚಾರ ಬಂತು, ಅದನ್ನಲ್ಲಿ ಬರೀರಿ. ಈ ಮನುಷ್ಯನನ್ನು ನೋಡಿದಾಗ ನನಗೆ ಈ ಮನುಷ್ಯ ತುಂಬ ಒಳ್ಳೆಯವನು ಅಂತ ಅನ್ನಿಸ್ತು, ಇವನು ಮಹಾತ್ಮನಿಗೆ ಸಮಾನ ಅನ್ನಿಸ್ತು ಅಂತ ಬರ್ಕೊಳ್ಳಿ. ಮತ್ತೊಂದು ಕಡೆ ಆ ಮನುಷ್ಯ ಕಳ್ಳ ಅಂತ ನನಗನ್ನಿಸ್ತು ಅಂತ ಈ ರೀತಿ ಬರಿತಾ ಹೋಗಿ. ನಿಮ್ಮಲ್ಲಿ ನೋಡ್ಕೊಳ್ಳಿ, ಯಾವುದು ನಿಮ್ಮ ಮೇಲೆ ನಿಮ್ಮ ಮನಸ್ಸಲ್ಲಿ ಜಾಸ್ತಿ ಇತ್ತು ಅಂತ. ನೆಗೆಟಿವ್ ಪಾಯಿಂಟ್ಗಳೇ ಜಾಸ್ತಿ ಇರ್ತವೆ, ಋಣಾತ್ಮಕ ಧೋರಣೆಗಳೇ ಜಾಸ್ತಿ ಇರ್ತವೆ. ಒಬ್ಬ ಸ್ತ್ರೀಯನ್ನು ನೋಡ್ತೀರಿ, ಪ್ರಾಮಾಣಿಕತೆಯಿಂದ ಬರೀರಿ. ಒಂದು ಸ್ತ್ರೀಯನ್ನು ನೋಡಿ ನೀವು ಪ್ರಾಮಾಣಿಕತೆಯಿಂದ ಬರೀರಿ. ನೋಡಿದ ತಕ್ಷಣ ಅವಳು ನನ್ನ ಅಕ್ಕ ಥರ ಆಗಿದ್ದಾಳೆ, ಅವಳು ನನ್ನ ತಾಯಿ ಥರ ಕಾಣಿಸ್ತಾ ಇದ್ದಾಳೆ, ನನ್ನ ಮಗಳ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಸೆಕ್ಸಿ ಆಗಿದ್ದಾಳ ಇಲ್ವಾ,
ಮಾದಕವಾಗಿದ್ದಾಳೆ ಇಲ್ವಾ, ಅವಳು ಹೆಂಗೆ ನಡೀತಾಳೆ, ಎಷ್ಟು ದಪ್ಪ ಇದ್ದಾಳೆ, ಎಷ್ಟು ಸಣ್ಣ ಇದ್ದಾಳೆ, ಅವಳು ಮೂಗಿದೆ, ಕಣ್ಣೆ, ಈ ಥರದ ಆಲೋಚನೆಗಳೇ ಜಾಸ್ತಿ ಮನುಷ್ಯನ ಮನಸ್ಸು ಕೋತಿಯ ಹಾಗೆ ಮರ್ಕಟವಾಗಿರ್ತಕ್ಕಂಥ ಮನಸ್ಸು. ಪ್ರಾಮಾಣಿಕತೆಯಿಂದ ಬರೀರಿ ಅದನ್ನು. ನಿಮಗೆ ತಾಯಿ ಅಂತ ಅನಿಸಿದರೆ ಅದನ್ನು ಬರೀರಿ, ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಥರ ಅನ್ನಿಸ್ತಲ್ಲ, ಅದನ್ನು ಬರೀರಿ, ನೆಗೆಟಿವ್ ಧೋರಣೆನೂ ಬರೀರಿ. ಆಗ ಒಂದು ದಿನ ಕೂತ್ಕೊಂಡು ಎಲ್ಲ ಪಾಸಿಟಿವ್ಗಳನ್ನ ಓದ್ತಾ ಬನ್ನಿ, ತುಂಬ ಸಂತೋಷ ಪಡ್ತೀರಿ. ನೆಗೆಟಿವ್ ಧೋರಣೆಗಳನ್ನ ನೋಡ್ಕೊಂಡು ಬನ್ನಿ, ಅವನ್ನ ನಿಮ್ಮ ಮನಸ್ಸಿಂದ ಕಿತ್ತಾಕಬೇಕು ಅಂತ ಅನ್ಕೋತೀರಿ. ಸತ್ಯ ತಾನೇ? ಹಾಗೆ ಬಲ್ಟರ್ ಡ್ರೆಸ್ಸಲ್ಲಿ ಇಡ್ತಕ್ಕಂಥ ಪ್ರಕಾರ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ದಾರಿ. ಪತಂಜಲಿ ಏನು ಹೇಳ್ತಾನೆ, ನಮ್ಮ ಯೋಗ ಸೂತ್ರಗಳನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಕಡೆ ಕೇಂದ್ರೀಕರಿಸಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ಹೋಗಲಾಡಿಸ್ಕೋಬೋದು. ಅವತ್ತಿಂದ ನೀವು ನಿಮ್ಮ ಕೆಟ್ಟ ವಿಚಾರಗಳ ಮೃತ್ಯುವನ್ನು ಪಡ್ಕೊಂಡ್ರಿ, ಒಳ್ಳೆಯ ವಿಚಾರಗಳ ನವೀಕರಣ ಆಯಿತು, ನೀವು ಹೊಸ ಮನುಷ್ಯರಾದ್ರಿ. ಯೋಗ ಮಾಡ್ತಕ್ಕಂಥ ವ್ಯಕ್ತಿ ಕ್ರಮೇಣ ಹೊಸ ಮನುಷ್ಯನಾಗಿಬಿಡ್ತಾನೆ. ಅದನ್ನೇ ಓಶೋ ಭಗವಾನ್ ಇಲ್ಲಿ ಹೇಳ್ತಾರೆ. ನಿಮ್ಮ ಮನಸ್ಸು ನಿಮಗೆ ಮಿತ್ರನೂ ಆಗ್ಬೋದು, ಆಪತ್ ಬಾಂಧವನೂ ಆಗ್ಬೋದು, ಶತ್ರುವೂ ಆಗ್ಬೋದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳು ನಿಮ್ಗೆ ಯಾರಿಂದನಾದರೂ ಹಾರನಾದರೂ ಹಾಕಿಸ್ಬೋದು, ಅಥವಾ ನಿಮಗೆ ಧರ್ಮದ ಏಟನ್ನಾದರೂ ಕೊಡಿಸ್ಬೋದು. ಅದು ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸನ್ನು ನಿಮ್ಮ ಶತ್ರು ಅಥವಾ ಮಿತ್ರನಾಗಿ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲೇ ಇರ್ತಕ್ಕಂಥದ್ದು. ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯ ಮೇಲೆ ಅದು ಅವಲಂಬಿತವಾಗಿರ್ತದೆ. ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಶಕ್ತಿಯ ಮೇಲೆ, ನಿಮ್ಮ ಜ್ಞಾನದ ಶಕ್ತಿಯ ಮೇಲೆ, ನಿಮ್ಮ ಆಂತರ್ಯದಲ್ಲಿ ಏನಿದೆಯೋ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಮ ಮನಸ್ಸು ಫೇಸ್ ಇಸ್ ದ ಮಿರರ್ ಆಫ್ ದ ಮೈಂಡ್ ಅಂತ ಕರೀತಾರೆ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ನಿಮ್ಮ ಮುಖದಲ್ಲಿ ಅಭಿವ್ಯಕ್ತಿ ಆಗ್ಬಿಡ್ತದೆ ಕಣ್ರಿ. ಯಾವತ್ತೂ ಮುಚ್ಕೊಳ್ಳೋಕ್ಕಾಗಲ್ಲ. ನೀವು ಒಬ್ಬ ವ್ಯಕ್ತಿನ ನೋಡ್ತೀರಿ, ನೋಡಿದ ತಕ್ಷಣ ನಿಮಗೆ ಧನ್ಯತಾ ಭಾವ, ಗೌರವ ಭಾವನೆ ಬಂದ್ಬಿಡ್ತದೆ. ಅದು ನೀವು ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ಆ ಮನುಷ್ಯನ ಬಗ್ಗೆ ಕೆಟ್ಟ ಭಾವನೆ ಬರ್ತದೆ. ನೀವು ಅನ್ಕೋತೀರಿ, ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಅವನಿಗೆ ಕಾಣಲಿಲ್ಲ ಅಂತ. ಆದರೆ ನೋಡ್ತಕ್ಕಂಥ ವ್ಯಕ್ತಿ ಅನ್ಕೋತಾನೆ, ನೋಡಿ ನಿಮ್ಮನ್ನು, ಈ ಮನುಷ್ಯನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಪಟ್ಟಂತ ಕಡಿತಾನೆ. ಪಿಳ್ಳೆ, ನಿನ್ನ ಮುಖ ನೋಡ್ತಿದ್ದಂಗೆ ಕಂಡಿಡ್ಬೋದು. ನೀನು ಮತ್ತೊಂದು ಸಲ ವ್ಯಾಟ್ಸಪ್ ಡಿಲೀಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬೇಕಾಗಿಲ್ಲ. ಮುಖ ನೋಡಿದ ತಕ್ಷಣ ನಾನು ಕಂಡಿಡಿದೆ, ನನ್ನ ಋಣ ತಿನ್ಕೊಂಡು ಬಿದ್ದಂಥ ಈ ನಾಯಿ ನನ್ನ ವಿರುದ್ಧವಾಗಿ ಬೊಗಳ್ತಾನೆ ಅಂತ. ಡೋಂಟ್ ವರಿ, ಐ ಡೋಂಟ್ ಕೇರ್. ಕಾಲ ಉತ್ತರ ಹೇಳ್ತದೆ. ಈಗ ಓಶೋ ಕಡೆ ಬನ್ನಿ. ಮನಸ್ಸು ನಿಮ್ಮ ಮೇಲೆ ಯಜಮಾನಿಕೆಯನ್ನು ಬೇಕಾದರೆ ನಡೆಸ್ಬೋದು, ನಿಮ್ಮನ್ನು ಗುಲಾಮನಾಗಿ ಬೇಕಾದರೆ ಮಾಡ್ಕೋಬೋದು. ನಿಮ್ಮ ಮನಸ್ಸಲ್ಲಿ ಸಿಗರೇಟ್ ಸೇದಬೇಕು ಅಂತಕ್ಕಂಥ ಆಸೆ ಹುಟ್ಟಿತು, ಸಿಗರೇಟ್ ಸೇದಕ್ಕೆ ಶುರು ಮಾಡಿದ್ರಿ. ನಿಮ್ಮ ಮನಸ್ಸು ಸಿಗರೇಟ್ನ ಸೇದೋದಕ್ಕೆ ವಾಲ್ಬಿಡ್ತು, ಅಲ್ಲಿ ಮುಗ್ದೋಯ್ತು. ಇನ್ನು ಅಲ್ಲಿಂದ ಆಚೆಗೆ ನೀವು ದಿನ ಸಿಗರೇಟ್ನ ಗುಲಾಮರಾಗ್ಬಿಟ್ರಿ. ನಿಮ್ಮಿಂದ ನೀವೇ ನಿಮ್ಮ ಮನಸ್ಸನ್ನು ಸಿಗರೇಟ್ನ ಮಾಡಿಬಿಟ್ರಿ. ಅದು ಈಗ ಮನಸ್ಸು ನಿಮ್ಮ ಮೇಲೆ ಯಜಮಾನಿಕೆ ನಡೆಸ್ತದೆ. ನನಗೀಗ ಸಿಗರೇಟ್ ಬೇಕು ಸೇದೋ, ಆ ಥರ ಬೇಕಾದರೂ ಮಾಡ್ಬೋದು. ಅದು ನಿಮ್ಮನ್ನು ಘೋರವಾದಂಥ ಕತ್ತಲೆಗೆ ತಳ್ಳಬೋದು, ನಿಮ್ಮ ಆತ್ಮವನ್ನು ಹಾಳು ಮಾಡ್ಬೋದು, ನಿಮ್ಮ ಸಂತಾನವನ್ನು ಹಾಳು ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬಿಕೊಳ್ಳಿ,
ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳಬೇಕೇ ಹೊರತು ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ಕೇಳಬಾರ್ದು. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಪತಂಜಲಿ ಮನಸ್ಸಿನ ಜ್ಞಾನಗಳ ಕುರಿತು 5 ವಿಭಾಗಗಳನ್ನ ಮಾಡ್ತಾರೆ. ಪತಂಜಲಿ ಮಹರ್ಷಿಗಳು 5 ವಿಭಾಗಗಳನ್ನ ಮಾಡ್ತಾರೆ. ಮೊದಲನೇದು ಯಥಾರ್ಥ ಜ್ಞಾನ, ರೈಟ್ ನಾಲೆಡ್ಜ್ ಅಂತ. ಅಂದರೆ ಯಥಾರ್ಥ ಜ್ಞಾನ, ರೈಟ್ ನಾಲೆಡ್ಜ್. ಎರಡನೇದು ವಿವೇಚನೆ ಇಲ್ಲದ ಜ್ಞಾನ ಅಥವಾ ವಿಕೃತ ಜ್ಞಾನ, ರಾಂಗ್ ನಾಲೆಡ್ಜ್ ಅಂತ ಇಂಗ್ಲೀಷಲ್ಲಿ. ಮೂರನೇದು ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಅಂತ. ನಾಲ್ಕನೇದು ನಿದ್ರೆ, ಸ್ಲೀಪ್. ಐದನೇದು ಸ್ಮೃತಿ. ಸ್ಮೃತಿ ಅಂದರೆ ಮೆಮೊರಿ, ನೆನಪಿನ ಶಕ್ತಿ ಅಂತ. ಈ ರೀತಿಯಾಗಿ ಮನಸ್ಸನ್ನು 5 ವಿಭಾಗ ಮಾಡ್ತಾರೆ. ಯಾರು? ಪತಂಜಲಿಯವರು. ಯೋಗ ಸೂತ್ರವನ್ನು ಕಂಡುಹಿಡಿದು ಬರೆದಂತಹ ಮಹಾಜ್ಞಾನಿ ಪತಂಜಲಿಯವರು 5 ವಿಭಾಗಗಳಾಗಿ ಮಾಡ್ತಾರೆ. ಯಾತಕ್ಕೆ ಮಾಡ್ತಂದರೆ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಲಿ ಅಂತ. ಈ ಯಥಾರ್ಥ ಜ್ಞಾನ ಅಂದ್ರೇನು, ವಿವೇಚನೆ ಇಲ್ಲದ ಜ್ಞಾನ ಅಂದ್ರೇನು, ಕಲ್ಪನೆ, ನಿದ್ರೆ ಅಥವಾ ಮೆಮೊರಿ ಅಂದ್ರೇನು ಅಂತಕ್ಕಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಾಗ ಖಂಡಿತ ನೀವು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.